ಹುಬ್ಬಳ್ಳಿಯಲ್ಲಿ ಕುಡಿತದ ಅಮಲಿನಲ್ಲಿ ನಡೆದ ಕ್ಷುಲ್ಲಕ ಜಗಳ ಮಾರಣಾಂತಿಕ ಹಲ್ಲೆಗೆ ತಿರುಗಿದೆ. ದಾರಿ ಬಿಡುವ ವಿಚಾರವಾಗಿ ಆರಂಭವಾದ ಮಾತಿನ ಚಕಮಕಿ ಬಾಟಲಿ ಏಟು ಮತ್ತು ಚಾಕು ಇರಿತದವರೆಗೆ ತಲುಪಿದ್ದು ವ್ಯಕ್ತಿಯೊಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹೌದು, ಹಳೆ ಹುಬ್ಬಳ್ಳಿಯ ಚನ್ನಪೇಟೆಯಲ್ಲಿರುವ ರೇಣುಕಾ ಬಾರ್ನಲ್ಲಿ ಈ ಘಟನೆ ನಡೆದಿದೆ. ಗಾಯಗೊಂಡ ವ್ಯಕ್ತಿಯನ್ನು 40 ವರ್ಷದ ಪರಶುರಾಮ್ ಕನಕೇರಿ ಎಂದು ಗುರುತಿಸಲಾಗಿದೆ. ಸಂಜೆ ವೇಳೆ ಪರಶುರಾಮ್ ಬಾರ್ಗೆ ಮದ್ಯಪಾನಕ್ಕಾಗಿ ತೆರಳಿದ್ದರು. ಈ ವೇಳೆ ದಾರಿ ಬಿಡುವ ವಿಚಾರವಾಗಿ ಇಬ್ಬರು ವ್ಯಕ್ತಿಗಳೊಂದಿಗೆ ವಾಗ್ವಾದ ನಡೆದಿದೆ ಎನ್ನಲಾಗಿದೆ. ಮಾತಿನ ಚಕಮಕಿ ಕೆಲವೇ ಕ್ಷಣಗಳಲ್ಲಿ ಗಲಾಟೆಗೆ ತಿರುಗಿದ್ದು, ಆರೋಪಿಗಳು ಪರಶುರಾಮ್ ಅವರ ತಲೆಗೆ ಬಾಟಲಿಯಿಂದ ಹೊಡೆದು ಬಳಿಕ ಹೊಟ್ಟೆಗೆ ಚಾಕುವಿನಿಂದ ಇರಿದಿದ್ದಾರೆ ಎಂದು ತಿಳಿದುಬಂದಿದೆ. ನಾವು ಡ್ರಿಂಕ್ಸ್ ಮಾಡಕ್ಕೆ ಬಂದಿದ್ದೀವಿ. ಸ್ವಲ್ಪ ದಾರಿ ಬಿಡಂದೆ, ದಾರಿ ಬಿಟ್ಟಿರಿ. ಸ್ವಲ್ಪ ದಾರಿ ಸಣ್ಣ ಇತ್ತಲ್ಲ ಅದು, ಹಂಗೆ ಸುವರ್ಣ ಹೋಗಂತಂದೆ. ಅಷ್ಟಕ್ಕೆ ಅವ್ರು ರಾಂಗ್ ಮಾಡಿ ತಲೆ ಬಾಟ್ಲಿ ಹೊಡೆದು ಚಾಕು ಚುಚ್ಚಿದ್ರು. ಎರಡು ಜನ ಇದ್ದೀರಿ? ಒಂದು ಇಬ್ಬರು ಇರ್ಬೇಕು ಸರ್. ಎಷ್ಟೊತ್ತಿಗೆ ಹೇಗಿದ್ರಿ ಘಟನೆ? ಅಷ್ಟು ಐಡಿಯಾ ಇದೆ ಸರ್. ನಿಮ್ಮ ಹೆಸರು? ಪರಶುರಾಮ್. ಫುಲ್ ನೇಮ್ ರೀ? ಪರಶುರಾಮ್ ತಿಪ್ಪಣ್ಣ ಕಿರಿಕೇರಿ. ಎಲ್ಲಾಗಿದ್ರಿ ಘಟನೆ? ಚನ್ನಪೇಟೆ ರೇಣುಕಾ ಬಾರ್. ಗಂಭೀರವಾಗಿ ಗಾಯಗೊಂಡ ಪರಶುರಾಮ್ ಅವರನ್ನು ತಕ್ಷಣವೇ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ. ಘಟನೆ ಕುರಿತು ಕಸಬಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳ ಪತ್ತೆ ಹಾಗೂ ಮುಂದಿನ ತನಿಖೆಯನ್ನು ಪೊಲೀಸರು ಕೈಗೊಂಡಿದ್ದಾರೆ. ವೆಂಕಟೇಶ್ ದಾಸರ್, ಜನಮನ ಸುದ್ದಿ, ಹುಬ್ಬಳ್ಳಿ.